स्वागत है। मैं आपके साथ फरहान नाज। ಸಂಜೀವಣ್ಣ ಅವರು ಎಲ್ಲರೂ ಕೂಡಿ ನೂರಾರು ಸಂಖ್ಯೆದೊಳಗೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ. ಅವ್ರಿಗೆಲ್ಲರನ್ನ ಧನ್ಯವಾದ. कांग्रेस पक्षಕ್ಕೆ कांग्रेस पक्षಕ್ಕೆ अब्दुल हमीद मुस्लिमರಿಗೆ कांग्रेस पक्षಕ್ಕೆ हमीद मुस्लिमರಿಗೆ ಸಿದ್ದರಾಮಯ್ಯ ಅವರಿಗೆ ಎಂಬಿ ಪಾಟೀಲ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ बोलो भारत माता की ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಎಂಬಿ ಪಾಟೀಲ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ बोलो भारत माता की बोलो भारत माता की ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಲಿಂದ ಬಿಟ್ಟು ಒಂದು 4 ಗ್ರೂಪ್ ಒಂದು 1100ರಿಂದ 1000 ತನ ಮಂದಿ ನಮ್ಮ ಕಾಂಗ್ರೆಸ್ಗೆ ಜಾಯ್ನ್ ಆಗ್ಯಾರ. ಅವ್ರಿಗೆ ಭಾಳ ತುಂಬ ಧನ್ಯವಾದ ಹೇಳ್ತೀನಿ. ರಾಕೇಶ್ ಅವ್ರು ಅದಾರ, ಬಸವ ಅವರು ಅದಾರ, ಸತೀಶ್ ಅವ್ರು ಅದಾರ, ಫಯಾಜ್ ಅದಾರ, ಸುಭಾಷ್ ಅದಾರ, ಸಂಜೀವ್ ಅವ್ರು ಅದಾರ, ಶರಣು ಅವ್ರು ಅದಾರ. ಎಲ್ಲರೂ ಕೂಡಿ ನಮ್ಮ ಕಾಂಗ್ರೆಸ್ ಆಫೀಸ್ ಬಂದು ಕಾಂಗ್ರೆಸ್ ಜೈನ್ ಆಗ್ಯಾರ, ಅಧಿಕೃತ ಜೈನ್ ಆಗ್ಯಾರ. ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಧನ್ಯವಾದ ಹೇಳ್ತೀನಿ. ಮತ್ತು ಅವ್ರಿಗೆ ಏನೂ ಕೆಲಸ ಇರಲಿ ಏನೂ ಇರಲಿ ಎಲ್ಲಾರ್ಗ ಕೂಡಿ ತಗೊಂಡು ಹೋಗ್ತೀನಿ. ಏನೂ ಕೆಲಸ ಇದ್ರೆ ಫೋನ್ ಮಾಡಿರಿ, ನನಗೆ ಬೆಟ್ಟಾಗ್ರಿ, ಏನೂ ನಿಮ್ದಿದ್ರೆ ನಾನು ನಿಮ್ಮ ಗೂಡಿ ಅದೀನಿ ಅಂತ ಹೇಳಿ ಅವ್ರಿಗೆ ಭಾಳ ತುಂಬ ಧನ್ಯವಾದ ಹೇಳ್ತೀನಿ. ಸರ್, ಇನ್ನು ಮುಂದೆ ಪಕ್ಷಕ್ಕೆ ಸೇರ್ಪಡೆ ಆಗಂತ ಇನ್ನೂ ಭಾಳ ಮಂದಿ ಬರ್ತಾರೆ ಸೇರ್ಪಡೆ. ಈಗ ಪ್ರಚಾರ ಕೊಟ್ಟರೆ ಯಾವ ಥರ ರೆಸ್ಪಾನ್ಸ್ ಬರುತ್ತೆ? ಭಾಳ ಚಲೋ ಬರ್ಲಾಕತ್ತೆ. ಮೊದಲು ಬಿ ಜೆ ಪಿಯಲ್ಲಿ ಇದ್ದೀವಿ, ಇವಾಗ ಕಾಂಗ್ರೆಸ್ಗೆ ನಾವಾಗೇ ಇಷ್ಟಪಟ್ಬಿಟ್ಟು ಅಮಿತ್ ಮಾಮನ್ನು ನೋಡಿ ಕೆಲಸ ಮಾಡಿದ್ದು, ಅದಕ್ಕೆ ನಾವು ಈಗ ಕಾಂಗ್ರೆಸ್ಗೆ ಬರ್ತಾಯಿದ್ದೀವಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾಂಗ್ರೆಸ್ ಸೇರ್ಪಡೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಬಿ ಜೆ ಪಿಯಲ್ಲಿ ಕೆಲಸ ಆಗಿದೆ, ಬಟ್ ಯುವಕರಿಗೆ ಏನೂ ಕೆಲಸ ಇಲ್ಲ. ಎಮ್ ಕೆ ಮಾಡ್ಕೊಂಡವರು ಹಾಗೆ ಅಡ್ಡಾಡ್ತಾ ಇದ್ದಾರೆ, ಬಟ್ ಕೆಲಸ ಕೊಡ್ತಾ ಇಲ್ಲ ಯಾರು. ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ, ಕಾಂಗ್ರೆಸ್ಗೆ ಇದೊಂದು ಸಲ ಅಮಿತ್ ಮಾಮು ನಮ್ಗೆ ಬಂದಿದ್ದೀವಿ, ಅವ್ರು ಕೈ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಮುಂದೆ. ಹಾಂ, ಅವ್ರ ಮುಂದೆ ಏನಾದರೂ ಕೆಲಸ ಮಾಡ್ಬೋದು. ಈಗ ಆಲ್ರೆಡಿ ಕೆಲಸ ಈಗ ತುಂಬ ಜನಕ್ಕೆ ಯುವಕರಿಗೆ ಕೆಲಸನೂ ಕೊಟ್ಟಿದ್ದಾರೆ, ಕೆಲಸನೂ ಮಾಡ್ತಾ ಇದ್ದಾರೆ, ಅವ್ರ ಬೆಂಬಲನೂ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಅಮಿತ್ ಮಾಮೂನ್ ರಾಕೇಶ್ ಬಿಸ್ನಾಳ್ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಅಬ್ದುಲ್ ಹಮೀದ್ ಮುಷರಿಫ್ ಅವರ ಕಚೇರಿಯಲ್ಲಿ ಸಾವಿರಾರು ಯುವಕರು, ನನ್ನ ಹಿಂದೂ ಮಿತ್ರರು ಎಲ್ಲರೂ ಬಂದು ಸ್ವಯಂ ಪ್ರೇರಿತವಾಗಿ ಬಿ ಜೆ ಪಿ ಪಕ್ಷವನ್ನು ತ್ಯಾಗ ಮಾಡಿ ಸ್ವಯಂ ಪ್ರೇರಿತವಾಗಿ ಅವರು ಯಾವುದೇ ಒತ್ತಡಕ್ಕಿಲ್ಲ, ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಸ್ವಯಂ ಪ್ರೇರಿತವಾಗಿ ಬಂದು ಪಕ್ಷವನ್ನು ಸೇರ್ಪಡೆ ಮಾಡಿದ್ದಾರೆ. ಯಾಕಂದರೆ ಹಮೀದ್ ಮುಷರಿಫ್ ಅವರ ಸರಳತೆ ಮತ್ತು ಸರಳ ವ್ಯಕ್ತಿತ್ವ ಅದನ್ನು ನೋಡಿ ಅವರು ಮೆಚ್ಚಿ ಇವತ್ತೆಲ್ಲ ನಮ್ಮ ಗೆಳೆಯರು ಯುವಕರು ಬಿ ಜೆ ಪಿ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಯಾಕೆ ಇವರು ಈ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅಂದರೆ ಹಿಂದೂ ಮುಸ್ಲಿಂ ಅನ್ನುವಂಥ ಯಾವುದೇ ಭೇದ ಭಾವ ಈ ವ್ಯಕ್ತಿಯಲ್ಲಿ ಇಲ್ಲ. ನಾವು ಸುಮಾರು 20-25 ವರ್ಷಗಳಿಂದ ನೋಡ್ತಾ ಇದ್ದೇವೆ. ಸರಳ ವ್ಯಕ್ತಿತ್ವ ಹೊಂದಿರುವಂಥವರು ಮತ್ತು ಎಲ್ಲ ಹಿಂದೂ SC ಯಾವುದೇ ಜನರ ಕೂಡ ಒಳ್ಳೆಯ ಒಡನಾಟವನ್ನು ಹೊಂದಿರುವಂಥ ವ್ಯಕ್ತಿಯಾಗಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ವಾರ್ಡದಿಂದ ಬಿ ಜೆ ಪಿ ಕಾರ್ಯಕರ್ತರು ಪಕ್ಷವನ್ನು ಬಿಟ್ಟು ಕೆಲವು ಮಂದಿ ಬಹಿರಂಗವಾಗಿ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಕೆಲವು ಮಂದಿ ತಟಸ್ಥವಾಗಿದ್ದು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಅದು ತಾವೆಲ್ಲ ಗಮನಿಸ್ತಾ ಇದ್ದೀರಿ. 35 ವಾರ್ಡ್ಗಳಲ್ಲಿ ತಾವೆಲ್ಲ ಸರ್ವೆ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಜನ ಬಿ ಜೆ ಪಿ ಪಕ್ಷದಿಂದ ಬೇಸತ್ತಿದ್ದಾರೆ. ಹಾಗೂ ಬಿ ಜೆ ಪಿ ನಗರ ಶಾಸಕರ ಬರೇ ದುರಾಡಳಿತ ಮತ್ತು ಜಾತಿಯ ವಿಷ ಬೀಜವನ್ನು ಬಿತ್ತಿ ಮಾಡ್ತಾ ಇರೋದ್ರಿಂದ ಮತದಾರರು ಬೇಸರವಾಗಿದ್ದಾರೆ. ಮೂಲಭೂತ ಸೌಕರ್ಯಗಳ ವಂಚಿತ ಆಗಿರೋದ್ರಿಂದ ಹಾಗೂ ಮುಂಬರುವ ದಿನಗಳಲ್ಲಿ ವಿಜಯಪುರ ನಗರ ಮತಕ್ಷೇತ್ರದ ಅಭ್ಯರ್ಥಿಯಾದ ಅಬ್ದುಲ್ ಹಮೀದ್ ಮುಷರಿಫ್ ಅವರು ಹೆಚ್ಚಿನ ಹಿಂದೂ ಯುವಕರ ಹಿಂದೂ ವಾರ್ಡಿನ ಮತದಾರರ ಹೋಟೆಲಿಂದ ಆರಿಸಿ ಬರುತ್ತಾರೆ. 20ರಿಂದ 30 ಸಾವಿರ ಮತಗಳ ಅಂತರದಿಂದ ಆರಿಸಿ ಬರುತ್ತಾರೆ ಅಂತ ನಮ್ಮ ನಿರೀಕ್ಷೆ ಇದೆ. ಇಷ್ಟು ಮಾತು ನಾನು ಹೇಳ್ತೀನಿ. ಇನ್ನೂ ಹಲವಾರು ಜನ
ಬಿ ಜೆ ಪಿ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಜಾಯ್ನ್ ಆಗ್ತಾರೆ. ನಾನು ಅನಿಲ್ ಸೂರ್ಯವಂಶಿ ಅಂತೇಳಿ. ಒಂದು ದಿವಸ ಈ ಕಾಂಗ್ರೆಸ್ ಪಕ್ಷಕ್ಕೆ ಈ ಯುವಕರಿಂದ ಹೆಚ್ಚಿನ ಬಲ ಬಂದಂತಾಗಿದೆ ಬಿಜಾಪುರ ನಗರಕ್ಕೆ. ಯಾಕಂತಂದ್ರೆ ಈ ಪ್ರತಿಯೊಂದು ಜಾತಿಯವರು ಈ ಯುವ ಶಕ್ತಿಯಲ್ಲಿದ್ದಾರೆ. ಇವತ್ತು ಹಿಂದೂ ಧರ್ಮದಲ್ಲಿ ಯಾವ್ಯಾವ ಜಾತಿ ಅದಾವೆ ಪ್ರತಿಯೊಂದು ಜಾತಿಯವರು ಈ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಕೆಲವೊಬ್ಬರು ಬಿ ಜೆ ಪಿಯಿಂದ ಬಿಟ್ಟು ಬಂದವರು ಅದಾರ ಸ್ವತಂತ್ರವಾಗಿ, ಕೆಲವೊಬ್ಬರು ಪಕ್ಷೇತರವಾದ ಕಾಮನ್ ಆಗಿದ್ದ ಜನ ಸಹಿತ ಬಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 800ರಿಂದ 1000 ಜನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇವತ್ತು ಹಮೀದ್ ಮುಷರಫ್ ಅವರಿಗೆ ಹಣೆ ಬಲ ಬಂದಂತಾಗಿದೆ. ಇದೇ ರೀತಿ ಬಿಜಾಪುರ ನಗರದಲ್ಲಿ ಸುತ್ತಮುತ್ತಲೂ ಕೂಡ ಎಲ್ಲರೂ ಹಿಂದೂ ಧರ್ಮದವರು ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲ ಯುವ ಜನಾಂಗಕ್ಕೆ ಯುವ ಪೀಳಿಗೆಗೆ ಎಚ್ಚೆತ್ತುಕೊಂಡಿದೆ. ಬಿ ಜೆ ಪಿ ಸರ್ಕಾರ ಏನಂತ ಇವ್ರಿಗೆ ತಿಳಿದಿದೆ ಈಗಾಗಲೇ. ಅದಕ್ಕೋಸ್ಕರ ಇವರೆಲ್ಲರೂ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಸನ್ನು ಸೇರ್ಪಡೆಗೊಂಡು ಹಮೀದ್ ಅವರ ಬಲಪಡಿಸಲಿಕ್ಕೆ ಬಂದಂಥ ಇವರಿಗೆಲ್ಲರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲ ಇವು ಒಂದೇ ಜನಾಂಗದವ್ರು ಇರ್ತಿಲ್ಲ, ಇದ್ರಾಗ ಎಲ್ಲ ಜನಾಂಗದವ್ರು, ಪಂಚಮಸಾಲಿಯವರು, ಎಸ್ಸಿಯವರು ಮತ್ತು ಲಿಂಗಾಯತರು, ಗೌಡರು, ಕುರುಬರು ಎಲ್ಲ ಜನಾಂಗದವರು ಇಲ್ಲಿ ಸೇರಿದ್ದಾರೆ. ಅದಕ್ಕೆ ಈ ಎಲ್ಲ ಯುವಕರ ಪರವಾಗಿ ಇವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪರಶುರಾಮ್ ಹೊಸಮನಿ 15 ವರ್ಷ ಆಯ್ತು ಕಾಂಗ್ರೆಸ್ದಾಗ ದುಡ್ಯಾಯ್ತು. ಈಗ ನಮ್ಮ ಜೋಡಿ ಅಡ್ಡಾಡಿ ಹುಡುಗರು ಏನು ಮಾಡ್ಯಾರ್ರಿ, ಅಣ್ಣ ನಾವು ಕಾಂಗ್ರೆಸ್ಸಿಗೆ ಬರ್ತೇವೆ ಅಂದಾರ್ರಿ. ಆದ್ರಲಿಂದ ಅವ್ರ ಪ್ರೀತಿಲಿಂದ ಬರ್ತೇನೆ ಅನ್ನೋ ನಾವು ಕರ್ಕೊಂಬಂದು ಅಬ್ದುಲ್ ಹಮೀದ್ ಅಣ್ಣಾಗ, ಮುಷರಫ್ ಅಣ್ಣಾಗ, ನಮ್ಮ ಪರಸು ಅಣ್ಣಾರ್ಗ ಎಲ್ಲರಿಗೂ ಹುಡುಗರಿಗೆ ಭೇಟಿ ಮಾಡಿಸೇವ್ರಿ. ಭೇಟಿ ಮಾಡಿಸಿ ಈ ಸಲ ಹುಡುಗರೆಲ್ಲ ಕಾಂಗ್ರೆಸ್ ಮಾಡ್ತೇವೆ ಅನ್ನತ್ತಾರ್ರಿ. ಆತರಿಪ್ಪ ಮಾಡಿರಿ ಚಲೋ ಆಗ್ತದೆ ಅಂತೇಳಿ ಕರ್ಕೊಂಬಂದು ಅಣ್ಣಗಳಿಗೆ ಅದೆಲ್ಲ ಭೇಟಿ ಮಾಡಿಸೇರಿ. ಆತು ಸಮಗಾರ ಅದಾರ ರೀ, ಸಮಗಾರ ಅದಾರ, ಎಸ್ ಸಿ ಅದಾರ, ಜೈಭೀಮ್ ಅದಾರ, ಮತ್ತು ಮುಸ್ಲಿಮ್ಸ್ ಅದಾರ, ಲಿಂಗಾಯತರು ಅದಾರ, ಭಾಳ ಜನ ಹುಡುಗರಿಗೆ ರೀ ಬೇಸರ ಆಗಿರ್ಬೇಕು ರೀ ಆ ಪಕ್ಷ, ಅದಕ್ಕೆ ನಮ್ಮ ಕಡೆ ಬಂದಾರ. ಹಾಂ ರೀ, ಇವತ್ತು ಈಗ ಯಾರೂ ಕಾರ್ಯಕರ್ತರ ಕೈಗೆ ಸಿಗೋವಲ್ರಿ ಈಗಿನ ದಿನಮಾನದೊಳಗೆ. ಈಗ ಅಬ್ದುಲ್ ಹಮೀದ್ ಅಣ್ಣಾಗ ನಾವು ಒಂದು ಫೋನ್ ಹಚ್ಚೋಣ ನಮ್ದೆಲ್ಲ ಕೆಲಸ ಮಾಡಿಕೊಡ್ತಾರೆ ರೀ. ಅದ್ರ ಸಂಬಂಧಾಗಿ ನಾವು ಅವ್ರಿಗೆ ಬೆಂಬಲಿಸ್ಬೇಕಂತ ಇದು ಮಾಡತ್ತೀವಿ. ನಮ್ಮ ಕೈಲಿ ಎಷ್ಟು ಹಾಕದ್ ನಾವು ಒಟ್ಟು ಓಡಾಡಿ ಅವ್ರಿಗೆ ಗೆಲ್ಲಿಸಿ ತರೋದು ವಿಚಾರದಾಗ ಅದೇವ್ ರೀ. ಕೆಲಸ ಹಾಕದ್ರಿ ನಮ್ಮ ಕಾಂಗ್ರೆಸ್. संजू कांबले। आज 26 तारीख को अब्दुल हमीद मुशरफ उनके ऑफिस के पास में बहुत सारे युवक जो हैं यंग जनरेशन कांग्रेस के साथ में ज्वाइन हुए हैं और अब्दुल हमीद मुशरफ उनके नेतृत्व में ये पार्टी को ज्वाइन किए हुए हैं। आप देख सकते हैं कि 1000 से 1200 जने यंग जनरेशन जो है अब्दुल हमीद मुशरफ साहब के साथ में कंधे से कंधा लगाकर इस बार इस चुनाव में काम करेंगे बोल के उनको बोले हैं। हर धर्म के लोग जुड़े हुए हैं उनके साथ में, हिंदू, सिख, ईसाई, हर धर्म के लोग उनसे जुड़े हुए हैं। आपसे भी मैं रिक्वेस्ट करता हूं कि शहर बीजापुर वालों से मेरी रिक्वेस्ट है कि इस बार अब्दुल हमीद मुशरफ साहब को इस बार जीत कर लाएं। एक दिन उनको आप दो, वो आपके लिए 5 साल काम करने के लिए रेडी हैं। एक बार उनको जीत कर लाएं, आपका वो 5 साल काम करने के लिए तैयार हैं। मैं सभी मेरे हिंदू भाइयों से, मुसलमान लोगों से सबसे रिक्वेस्ट करता हूं कि इस बार उनको मौका देकर जीत कर लाएं। वो एक ऐसी शख्सियत है, हर धर्म को लेकर चलने वाले हैं, उनमें कोई भेदभाव नहीं है। हर धर्म को लेकर चलने वाले वो एक आदमी हैं और एक हर चीज़ को जानते हैं और किसी को भेदभाव नहीं करते। कास्टिज्म उनके में नहीं है। आपसे मेरी रिक्वेस्ट है कि इस बार उनका आपका कीमती वोट देकर जीत कर लाएं। मेरा नाम नज़ीर अहमद तालीकोट। ಬಂಜಾರ ಸಮಾಜದವರು ಒಂದು 200ರಿಂದ 300 ಜನ ಇಲ್ಲಿ ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತು ಹಮೀದ್ ಮುಷರಫ್ ಅವರಿಗೆ ಸಪೋರ್ಟ್ ಯಾವಾಗಲೂ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು? ಶರಣೋ ದೊಡ್ಡಮನಿ.